ಆ ಗ್ರಾಮದಲ್ಲಿ ಮಾನವರು ವಾಸವಾಗಿದ್ದರು. ಆ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದರು. ಅದರಲ್ಲಿ ಮೊದಲನೆಯವನು ಸರ್ದಾರ ಸೋಮಣ್ಣ. ಆಳೋದಕ್ಕೆ ಹುಟ್ಟಿದವನು, ಕೂರಿ ಕೋಳಿ ಕೊಂದವನು, ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನೂ ಕೊಲ್ಲಬಹುದು. ಇನ್ನು ಎರಡನೆಯವನು ಸಾವುಕಾರ ಕಾಮಣ್ಣ, ಹೊಟ್ಟೆ ಮಜಬೂತಣ್ಣ, ಅದಕ್ಕೆ ಅವನ ಹೆಸರು ಡಬ್ಬಣ್ಣ. ಎಣಿಸೋದ್ರಲ್ಲಿ ಮಹಾನಿಪುಣ. 1 2 3 ಹಣ ಎಣಿಸ್ತಾನೆ, ಹಸು ಎಣಿಸ್ತಾನೆ, ಕುರಿ ಎಣಿಸ್ತಾನೆ, ಯಾರ್ಯಾರ ಭೂಮಿ ಎಷ್ಟೆಷ್ಟು ಎಕರೆ ಐತೆ ಅಂತ ತಕ್ಷಣ ಅಂಕಿಯೊಳಗೆ ಹೇಳಬಲ್ಲವನು. ಇನ್ನು ಮೂರನೆಯವನು, ಅವನೇ ಬೆತ್ತಕಡಿ ಬೋಳೆ ಶಂಕರ. ಅವನಿಗೆ ಅವನಾಯ್ತು, ಅವನ ಭೂಮಿ ಸೀಮೆ ಆಯಿತು, ಮಳೆ ಬೆಳೆ ಆಯಿತು. ಒಂದು ನೊಣವನ್ನೂ ನೋಯಿಸಿದವನಲ್ಲ. ಮಳೆ ಬರೋದನ್ನ 1 ವಾರ ಮುಂಚೆನೇ ಹೇಳಬಲ್ಲ. ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ. ಹಕ್ಕಿನ ಹಾಡಿನ ಅರ್ಥವನ್ನೂ ಹೇಳಬಲ್ಲ. ಹೂವಿಗೆ ಬೀಳುವ ಸುಂದರವಾದ ಕನಸನ್ನು ವರ್ಣಿಸಬಲ್ಲ. ಆದರೆ ಅವನ ವಿಶೇಷ ಏನಪ್ಪಾ ಅಂತಂದ್ರೆ ಕೈ ಬೆರಳಿಲ್ಲದೆ ಎಣಿಸೋಕೆ ಬರೋದಿಲ್ಲ.